ನನ್ನ ಹೆಸರು ಮಲ್ಲಿಕಾರ್ಜುನ. ನನ್ನ ಊರು ಯಾಟಗಲ್ಲ, ನನ್ನ ತಾಲೂಕು ದೇವದುರ್ಗ. ನಾನು ಮೇಲತ್ತು ರೈತ, ಕೃಷಿನೇ ನಾನು ನಂಬಿದವನು. ನನಗೆ ಒಕ್ಕಲ್ತನ ಅಂದ್ಬಿಟ್ಟು ಬೇರೆ ಏನು ಗೊತ್ತಿರಲಿಲ್ಲ. ಆದರೆ ಈ ಸರ್ ಪರಿಚಯದ ನಂತರ ಕುರಿ ಸಾಕಾಣಿಕೆ ಅಥವಾ ಹಸು ಸಾಕಾಣಿಕೆ ಬಗ್ಗೆ ನನಗೆ ಪರಿಚಯ ಮಾಡಿಕೊಟ್ರು. ನನಗೆ ಮೇಲತ್ತು ಜಮೀನಿಲ್ಲ. ಜಮೀನು ಸಲಾಗಿ ನಾವು ಹಸಿಮೇವು ಸಲಾಗಿ ಪರದಾಡಿರ್ಬೇಕಾದ್ರೆ ಸರ್ಗಳು ಪರಿಚಯ ಮಾಡಿ ನಮಗೆ ಜಲ ಮೇವು ಘಟಕದ ಬಗ್ಗೆ ನಮ್ಗೆ ಪರಿಚಯ ಮಾಡಿಕೊಟ್ರು. ಫಸ್ಟ್ ಇದ್ರ ಬಗ್ಗೆ ಏನಂತೂ ನನಗೆ ಗೊತ್ತಿರಲಿಲ್ಲ. ಅವ್ರು ಸರ್ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈ ನಾವು ಮಣ್ಣಿಲ್ದೇ ಈ ಥರ ನಾವು ಹಸಿಮೇವು ಮಾಡಿ ನಾವು ಮೇವುಗಳಿಗೆ ದಷ್ಟಪುಷ್ಟವಾಗಿ ಫ್ಯಾಟ್ ಹಾಲು ಬರೋಂಥದ್ದು ನನಗೆ ಪರಿಚಯ ಮಾಡಿಕೊಟ್ಟಿರೋದಕ್ಕೆ ನಾವು ಎಷ್ಟು ಅವರಿಗೆ ನಾವು ಋಣಿಯಾಗಿ ಹೇಳಿದ್ರು ನನಗೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಕೇಳಿ ಮಣ್ಣಿಲ್ಲದ ಇದರಲ್ಲಿ ಎಷ್ಟು ವಿಟಮಿನ್ಸ್ ಎಷ್ಟು ನಮ್ಮ ಕುರಿಗಳನ್ನ ತೋರಿಸ್ತೀನಿ ಸರ್ ನಿಮ್ಗೆ ಒಂದ್ಸಲ ಯಾವ ಥರ ಫ್ಯಾಟ್ ಬಂದಿದ್ದಾವೆ, ಯಾವ ಥರ ಇದಾವೆ ಅಂತೇಳಿ ಭಾಳ ನನಗೆ ಆಶ್ಚರ್ಯ ಆಗಿದೆ ಸರ್. ಇದ್ರ ಹೆಸರು ಜಲಮೇವು ಘಟಕ ಅಂತೇಳಿ ಸರ್. ಇದು ಯಾವ ಥರ ಮಾಡಬೇಕು ಅಂತಂದರೆ ಮೆಕ್ಕೆಜೋಳ ಸರ ಮೊದಲು ನೀರಲ್ಲಿ ನೆನೆಸಿ ಮೊಳಕೆ ಬರತಕ್ಕಂಥದ್ದು ಕಟ್ಟಿಟ್ಟು 24 ತಾಸು ಕಟ್ಟಿಡ್ಬೇಕು ಸರ್. ಅದನ್ನು ಕಟ್ಟಿಟ್ಟು ಮೊಳಕೆ ಬಂದ ಬೀಜಗಳನ್ನು ಒಂದು ಟ್ರೈಗೆ 200-205 ಗ್ರಾಮ್ ಇದರಲ್ಲಿ ಹಾಕಿ ಇಡ್ಬೇಕು ಸರ್. ಇಟ್ಟ ನಂತರ 3 ದಿನ ತನಕ ನೀರು ಹಾಕಿ ಅಂತ ಮೇಂಟೈನ್ ಮಾಡ್ಕೊಂತ ಹೋದ್ರೆ 15 ದಿನದೊಳಗೆ ಈ ಥರ ನಮ್ಗೆ ಮೇವು ಸಿಗುತ್ತೆ ಸರ್. ನಮ್ಗೆ 15 ದಿನದಲ್ಲಿ ನಮಗೆ ಈ ಥರ ಸಿಗೋದು. ಇದರಿಂದ 15 ದಿನ ಈ ಥರ ಮೇವು ಬರ್ಬೇಕಾದ್ರೆ ನಾವು ಭೂಮಿಯಲ್ಲಿ ಹಾಕಿದ್ರೆ ಇದು ಬರೋಂಗಿಲ್ಲ. ಭೂಮಿಯಲ್ಲಿ ಹಾಕ್ಬೇಕು ಮಿನಿಮಮ್ ಏನಿಲ್ಲ ಅಂದ್ರೆ 25-30 ದಿನ ತನಕ ಬೇಕು ಈ ಥರ ಬರ್ಬೇಕಾದ್ರೆ. ಆದರೆ ಇದು 15 ದಿನದಲ್ಲಿ ನಮ್ಗೆ ಸಮಯನೂ ಉಳಿಯುತ್ತೆ, ನಮ್ಗೆ ಭೂಮಿ ಇರ್ಲಾರ್ದವ್ರಿಗೂ ಇದು ಅನುಕೂಲ ಆಗುತ್ತದೆ. ಇದರಿಂದ ಕುರಿಗಳಿಗೆ, ಹಸುಗಳಿಗೆ, ಯಾವುದೇ ಪಶುಕ್ಕಾಗಲಿ ಇದು ಭಾಳ ಒಳ್ಳೆ ಆಹಾರ. ಇದರಿಂದ ನಾವು ಭಾಳಷ್ಟು ಇನ್ನೂ ಕಲಿಬೇಕಾಗಿದೆ. ಇದರಿಂದ ನಮ್ಗೆ ಒಳ್ಳೆ ಅನುಕೂಲನೂ ಇದೆ ಸರ್. ಇದರಿಂದ ಈಗ ಸರ್ಗಳಿಗೆ ನನಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಥರ ನನ್ನಂಥ ರೈತರಿಗೆ ಎಲ್ಲ ಎಷ್ಟೋ ಜನ ಇದ್ದಾರೆ, ಭೂಮಿಯಿಂದ ರೈತರು ಎಷ್ಟೋ ಜನ ಇದ್ದಾರೆ, ಅವರಿಗೂ ಕೂಡ ಈ ಥರ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಾ ಅವ್ರಿಗೆ ಸರ್ ವಿನಂತಿ ಮಾಡಿಕೊಡ್ತೀನಿ ಸರ್. ಈ ಮೂಲಕ ಇದರಿಂದ ಒಳ್ಳೆಯ ಆಹಾರ ಸಿಗುತ್ತೆ. ಇದು ಹೆಂಗೆ ಇಷ್ಟು ನನಗೆ ಇದರಿಂದ ಕಲ್ತಿರೋದು ಸರ್. ಇದು ಲಾಸ್ಟಿಗೆ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಅವರಿಗೆ ನಾನು ತುಂಬ ಆಭಾರಿಯಾಗಿರುತ್ತೇನೆ ಸರ್. ಯಾವ ರೀತಿ